ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ನವೀನ್ ಮಿಸ್ಕಿತ್. ಇವತ್ತಿನ ದಿನದಲ್ಲಿ ಅದರಲ್ಲೂ ಮಲೆನಾಡಿನ ಭಾಗದಲ್ಲಿ ಸಾಯಿಲ್ ಟೆಸ್ಟಿಂಗ್ ಮಣ್ಣು ಪರೀಕ್ಷೆ ಬಹುಮುಖ್ಯವಾಗಿ ಬೇಕಾಗ್ತದೆ. ಯಾಕೆ ಅಂದರೆ ನಮ್ಮ ಮಣ್ಣಿನಲ್ಲಿ ಯಾವ ನ್ಯೂಟ್ರಿಯೆಂಟ್ಸ್ ಎಷ್ಟು ಪರ್ಸೆಂಟ್ ಇದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟಿದೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟಿದೆ, ಸೆಕೆಂಡ್ರಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟಿದೆ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಬೇಕಾದ್ರೆ ಸಾಯಿಲ್ ಟೆಸ್ಟು ಬಹುಮುಖ್ಯವಾಗಿ ಬೇಕಾಗ್ತದೆ. ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಕೆಮಿಕಲ್ ಬಳಕೆಯಿಂದ ಹಾಗೂ ಹೆಚ್ಚಿನ ಮಳೆಯಿಂದ ಭೂಮಿಯಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ಗಳು ತೊಳ್ಕೊಂಡು ಹೋಗ್ತಾ ಇದೆ. ಅದ್ರ ಜೊತೆಗೆ ಸಾಯಿಲಲ್ಲಿರುವಂಥ ಹುಳಿ ಅಂಶ pH ಅಂತ ಕರಿತೀವಿ. pH 1ರಿಂದ 14 ಸ್ಕೇಲ್ ಬರುತ್ತೆ, ಅದರಲ್ಲಿ 7 ನ್ಯೂಟ್ರಲ್ ಬರುತ್ತೆ. ಸೊ ನಮ್ಮ ಮಣ್ಣಿನ pH 6ರಿಂದ 7 ಇದ್ದರೆ ಅದು ಉತ್ತಮವಾದಂಥ ಮಣ್ಣು ಅಂತ ಹೇಳ್ಬೋದು. ಆವಾಗ ಗಿಡ ಎಲ್ಲ ರೀತಿಯಾದಂಥ ಪೋಷಕಾಂಶಗಳು ಗಿಡ ತಗೊಳ್ಳುತ್ತೆ. ನಮ್ಮ ಮಣ್ಣಿನಲ್ಲಿ ಇತ್ತೀಚಿನ ದಿನಗಳೇನಾಗಿದೆ ಅಂದರೆ ಅತಿ ಹೆಚ್ಚು ಕೆಮಿಕಲ್ ಬಳಕೆಯಿಂದ, ಅತಿ ಹೆಚ್ಚು ಮಳೆಯಿಂದ ಮಣ್ಣಿನ pH ಕಡಿಮೆ ಆಗ್ತಾ ಬರ್ತಾ ಇದೆ. ಕೆಲವು ಸಾಯಿಲ್ಗಳಲ್ಲಿ 4, 5, 4.5, 5.25, 6 ಈ ಥರ pH ಬರ್ತಾ ಇದೆ. ಸೊ ಇದರಿಂದ ಏನು ಪರಿಣಾಮ ಬೀರುತ್ತಂದರೆ, ಸಪೋಸು ನೈಟ್ರೋಜನ್ನು ನಾವು ಯೂರಿಯಾ ಹಾಕ್ತೀವಿ, ಗಿಡಕ್ಕೆ ಹಾಕ್ತೀವಿ, ಆದರೆ pH ಬಿಲೋ 6 ಇದ್ದರೆ ನಮ್ಮ ಗಿಡದ ಬೇರು ಯಾವುದೇ ಕಾರಣಕ್ಕೂ ನೈಟ್ರೋಜನನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಅದೇ ರೀತಿ ಫಾಸ್ಫರಸ್, ಅದೇ ರೀತಿ ಮೆಗ್ನೀಷಿಯಮ್ ಸಹ. ಸೊ ಯಾವ ಭೂಮಿಯ pH 7 ಇದೆ, 6ರಿಂದ 7 ಇದೆ, ಆ ಒಂದು ಮಣ್ಣು ಫಲವತ್ತಾಗಿ ಇರ್ತದೆ. ಅದರಲ್ಲಿ ಮೈಕ್ರೋಬಿಯಲ್ ಪಾಪ್ಯುಲೇಷನ್ನು ಜಾಸ್ತಿ ಇರ್ತದೆ, ಜೀವಾಣುಗಳ ಸಂಖ್ಯೆಯೂ ಜಾಸ್ತಿ ಇರ್ತದೆ. ಆ ಮಣ್ಣು ಕೃಷಿಗೆ ಸಮೃದ್ಧವಾದ ಭೂಮಿ ಅಂತ ನಾವು ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ರೈತರು ತನ್ನ ಭೂಮಿಯಲ್ಲಿರುವಂಥ ಒಂದು ಪೋಷಕಾಂಶಗಳ ಬಗ್ಗೆ ತಿಳಿಕೊಳ್ಳದೆ ಅವರು ಗೊಬ್ಬರವನ್ನು ಹಾಕ್ತಾರೆ. ಪಕ್ಕದ ತೋಟದಲ್ಲಿ ಯಾವ ಗೊಬ್ಬರವನ್ನು ಹಾಕಿದ್ದಾರೆ ಅದೇ ಗೊಬ್ಬರವನ್ನು ಇವರು ಸಹ ಅಷ್ಟೇ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಅದು ನನ್ನ ಪ್ರಕಾರ ತಪ್ಪಾದ ವಿಧಾನ ಅಂತ ಹೇಳ್ತೀನಿ ಸ್ನೇಹಿತರೆ. ನಾವೇನು ಮಾಡಬೇಕಂದ್ರೆ ನಮ್ಮ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಅನ್ನೋದನ್ನು ತಿಳ್ಕೊಂಡು ಅದ್ರ ಪ್ರಕಾರವಾಗಿ ನಾವು ಸುಣ್ಣ ಹಾಗೂ ಗೊಬ್ಬರ ಹಾಕಿದಲ್ಲಿ, ಫರ್ಟಿಲೈಸರನ್ನು ಅಪ್ಲೈ ಮಾಡಿದ್ರಲ್ಲಿ ಅತ್ಯುತ್ತಮ ಬೆಳೆಯನ್ನು ನಾವು ತೆಗಿಬೋದು. ಇದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ಮಣ್ಣು ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕು, ಮಣ್ಣನ್ನು ಯಾವ ರೀತಿ ನಾವು ಕಲೆಕ್ಟ್ ಮಾಡಬೇಕು, ಮಣ್ಣು ತೆಗೆಯುವ ವಿಧಾನದ ಬಗ್ಗೆ ನಮ್ಮ ಗ್ರೀನ್ ಬಯೋಟೆಕ್ ಸಂಸ್ಥೆಯ ಟೆರಿಟರಿ ಮ್ಯಾನೇಜರ್ ಆದಂಥ ಸುಜಿತ್ ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ. ನಮಸ್ತೆ, ನನ್ನ ಹೆಸರು ಸುಜಿತ್, ಗ್ರೀನ್ ಬಯೋಟೆಕ್ ಟೆರಿಟರಿ ಮ್ಯಾನೇಜರ್. ಇವತ್ತು ನಾವು ಸಾಯಿಲ್ನ ಟೆಸ್ಟಿಗೆ ಹೇಗೆ ಸಾಯಿಲ್ನ ತೆಗಿಬೇಕು, ಯಾವ ರೀತಿ ತೆಗೆದುಬಿಟ್ಟು ಅದನ್ನು ಹೇಗೆ ಲ್ಯಾಬಿಗೆ ಕಳಿಸ್ಬೇಕು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಒಂದು 5 ಎಕರೆಯಲ್ಲಿ ನಾವು ಒಂದು ಸಾಯಿಲ್ನ Z ಶೇಪಲ್ಲಿ 5 ಕಡೆ ಶ್ಯಾಂಪಲ್ನ ತೆಗಿಬೇಕು. ಒಂದು ಮೊದಲು ಸ್ಟಾರ್ಟಿಂಗಿಂದ Z ಶೇಪಲ್ಲಿ ತಗೊಂಡು ಹೋಗಬೇಕು. 5 ಶ್ಯಾಂಪಲ್ನ ನಾವು ತೆಗೆದು ಅದನ್ನು ತಗೊಂಡೋಗಿ ಅದನ್ನು ನಾವು ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಲ್ಯಾಬ್ಗೆ ತೊಗೊಂಡೋಗ್ಬೇಕು. ಅದನ್ನು ಈಗ ಫಸ್ಟ್ ಹೇಗೆ ಸಾಯಿಲ್ನ ತೆಗೆಯೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು 4 ಗಿಡದ ಮಧ್ಯದಲ್ಲಿ ನಾವು ಸಾಯಿಲ್ನ ತೆಗಿಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ನೆರಳಿರಬೇಕು, ಬಿಸಿಲು ಜಾಸ್ತಿಯಾಗಿ ಬೀಳ್ತಾ ಇರಬಾರ್ದು. ಆ ಪ್ಲೇಸಲ್ಲಿ ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ. ಮೊದಲಿಗೆ ಮೇಲಿನ ಲೇಯರ್ನ ನಾವು ಕ್ಲೀನಲ್ಲಿ ಹಾರಲ್ಲಿ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ಈ ಥರ ಮೇಲಿನ ಲೇಯರ್ನ ಕ್ಲೀನಲ್ಲಿ ತಕ್ಕೋಬೇಕು. ಮಣ್ಣನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ. ಹೀಗೆ ತೆಗೆದಾದ್ಮೇಲೆ ಇದನ್ನು 1 ಅಡಿಯಷ್ಟು ನಾವು ವಿ ಶೇಪಲ್ಲಿ ತಗೋಬೇಕು. ಈಗ ತೆಗಿತಾ ಇದ್ದಾರೆ ನೋಡಿ. ಈ ಥರ ವಿ ಶೇಪಲ್ಲಿ 1 ಅಡಿಯಷ್ಟು ತಗೋಬೇಕು. ನೋಡಿ, ಈ ಥರ 1 ಅಡಿಯಷ್ಟು ವಿ ಶೇಪಲ್ಲಿ ತಗೋಬೇಕು. ಈ ವಿ ಶೇಪಲ್ಲಿ ತೆಗೆದಾದ್ಮೇಲೆ ಸೈಡಲ್ಲಿರೋ ಮಣ್ಣನ್ನೆಲ್ಲ ಸೈಡಿಗೆ ಹಾಕ್ಕೊಂಡು, ಅದಾದಮೇಲೆ 1 ಅಡಿ ಬಿಟ್ಟು ಒಂದು ಅಡಿ ತೆಗೆದಿರೋದ್ರಲ್ಲಿ ಮೇಲೆ ಅರ್ಧ ಅಡಿನ ಬಿಟ್ಬಿಟ್ಟು ಇನ್ನು ಕೆಳಗೆ ಇರೋ ಅರ್ಧ ಅಡಿಯಲ್ಲಿ ಹಾರಲ್ಲಿ ಕ್ಲೀನಲ್ಲಿ ಕೆರೆದುಬಿಟ್ಟು ಆ ಮಣ್ಣನ್ನು ನಾವೀಗ ಕಲೆಕ್ಟ್ ಮಾಡ್ಕೋಬೇಕು. ಹೇಗೆ ಕಲೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಅರ್ಧ ಅಡಿಯಿಂದ ಕೆಳಗಡೆ ಮಣ್ಣನ್ನು ಕೆರಿಬೇಕು. ಕೆರೆದುಬಿಟ್ಟು ಈ ಮಣ್ಣನ್ನು ನಾವು ಸುತ್ತಲೂ ತೆಗೆದುಬಿಟ್ಟು ಇದನ್ನು ಒಂದು ಇದರಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ನಾನಿವಾಗ ಒಟ್ಟು 5 ಕಡೆ ತೆಗಿಬೇಕು, ಒಂದು 5 ಎಕರೆಯಲ್ಲಿ. ಅದನ್ನು ನಾನು 1 ಕಡೆ ಶಾಂಪಲ್ನ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ. ಒಂದು ಇದರಲ್ಲಿ 5 ಕಡೆ ತೆಗೆದಿರೋ ಶಾಂಪಲ್ನ ತೊಗೊಂಡೋಗಿ ಅದನ್ನು ಹೇಗೆ ನಾನು ಡಿವೈಡ್ ಮಾಡಿಬಿಟ್ಟು ಲ್ಯಾಬಿಗೆ ಕಳಿಸ್ಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಈ ಥರ ಮಣ್ಣನ್ನು ತಗೊಂಡು ಇದನ್ನು ಬುಟ್ಟಿಗೆ ಹಾಕ್ಕೊಂಡು ಇದರಲ್ಲಿರೋ ಕಲ್ಲು ಮತ್ತು ಬೇರನ್ನು ನಾವು ತೆಗೆದುಬಿಡಬೇಕು.
ಮಣ್ಣಲ್ಲೆಲ್ಲ ಸ್ವಲ್ಪ ಮಾಯಿಶ್ಚರ್ ಇದ್ರೆ ಕೂಡ ಅದನ್ನ ನಾವು ಬಿಸಿಲಲ್ಲಿ ಒಣಗಿಸ್ಬಾರ್ದು. ಅದನ್ನ ಎಲ್ಲ ಕಲೆಕ್ಟ್ ಆದ್ಮೇಲೆ ಅದನ್ನ ನೆರಳಲ್ಲಿ ಒಣಗಿಸ್ಕೋಬೇಕು. ನಾವು ಈಗ ಮಣ್ಣನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಈ ಮಣ್ಣನ್ನು 5 ಕಡೆನೂ ನಾವು ಕಲೆಕ್ಟ್ ಮಾಡಿರೋ ಮಣ್ಣನ್ನು ಒಂದು ಕಡೆ ತೊಗೊಂಡೋಗ್ಬಿಟ್ಟು ಹೇಗೆ ಅದನ್ನು ಸಗ್ರಿಗೇಟ್ ಮಾಡಿಬಿಟ್ಟು ಡಿವೈಡ್ ಮಾಡಿಬಿಟ್ಟು ಲ್ಯಾಬಿಗೆ ಕಳಿಸ್ಬೇಕು ಅನ್ನೋದನ್ನ ನಿಮಗೆ ಈಗ ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇದರಲ್ಲಿ ತೋರಿಸ್ಕೊಡ್ತೀನಿ. ಓಕೆ ನೋಡಿ, ಇವಾಗ ನಾವು 5 ಕಡೆಯಿಂದನೂ ಶಾಂಪಲ್ ತೊಗೊಂಡು ಇಷ್ಟು ಸಾಯಿಲ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಹೇಗೆ ಡಿವೈಡ್ ಮಾಡಿಬಿಟ್ಟು ರೆಡಿ ಮಾಡಿಕೊಂಡು ನಾವು ಲ್ಯಾಬಿಗೆ ಕಳಿಸ್ಬೇಕು ಅನ್ನೋದು ಈಗ ತೋರಿಸ್ಕೊಡ್ತೀನಿ. ನೋಡಿ, ಇದರಲ್ಲಿ ಇವಾಗ ಸ್ವಲ್ಪ ಕಲ್ಲು ಮತ್ತು ಬೇರೆಲ್ಲ ಇದೆ. ಇದನ್ನೆಲ್ಲ ನಾವು ಕ್ಲೀನಲ್ಲಿ ತೆಗಿಬೇಕು, ಯಾವುದನ್ನು ಬಿಡಬಾರ್ದು. ಪೂರ್ತಿ ತೆಗೆದುಬಿಟ್ಟು ಮತ್ತು ಈ ಸಾಯಿಲ್ ಸ್ವಲ್ಪ ಮಾಯಿಶ್ಚರ್ ಇದೆ. ಈಗ ನಾನು ಇದನ್ನು ಡಿವೈಡ್ ಮಾಡಾದ್ಮೇಲೆ ಇದನ್ನು ನೆರಳಲ್ಲಿ ಒಣಗಿಸ್ಬಿಟ್ಟು ನಾನು ಲ್ಯಾಬಿಗೆ ಕಳಿಸ್ಕೊಡ್ತೀನಿ. ಇದನ್ನು ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ನಾವು ಒಣಗಿಸ್ಬಾರ್ದು. ಮಿಕ್ಸ್ ಮಾಡಿಕೊಂಡು ಯಾವ ಥರ ಡಿವೈಡ್ ಮಾಡಬೇಕು ಅನ್ನೋದನ್ನ ಇದಕ್ಕೆ ನಾನು ತೋರಿಸ್ಕೊಡ್ತೀನಿ. ಈ ಥರ ಮಣ್ಣನ್ನು ಕ್ಲೀನಲ್ಲಿ ಒಟ್ಟಿಗೆ ಹಾಕ್ಕೊಂಡು 4 ಡಿವೈಡ್ ಮಾಡಬೇಕು. ತೋರಿಸ್ತೀನಿ ನೋಡಿ. ಈ ಥರ 4 ಭಾಗವಾಗಿ ಕಟ್ ಮಾಡ್ಕೋಬೇಕು. 4 ಭಾಗವಾಗಿ ಕಟ್ ಮಾಡಿಕೊಂಡು ಸಪ್ರೇಟ್ ಆಗುತ್ತೆ. ಇದು 4 ಭಾಗ ಆದರೆ ಇದನ್ನು 1, ಇದು 2, ಇದು 3, ಇದು 4 ಅಂತ ನಾವು ತೊಗೊಂಡ್ರೆ 1 ಮತ್ತು 4 ಫಸ್ಟು ತೆಗಿಬೇಕು. ತೆಗೆದುಬಿಟ್ಟು ನೋಡಿ ಹೀಗೆ ಮತ್ತೆ ಉಳಿದ ಇನ್ನೆರಡು ಪಾರ್ಟ್ನ ನಾವು ಮತ್ತೆ ಮಿಕ್ಸ್ ಮಾಡ್ಕೊಬಿಟ್ಟು ಮತ್ತೆ ತೆಗ್ದಿನಿ, ಅದನ್ನು ತೆಗೆದುಬಿಟ್ಟಿದ್ದೀನಿ. ಮತ್ತು ಉಳಿದಿದ್ದ ಮಣ್ಣನ್ನು 2 ಪಾರ್ಟ್ ಏನಿತ್ತು ಅದನ್ನು ನಾನು ಕ್ಲೀನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು 4 ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿಕೊಂಡು 4 ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು. ನೋಡಿ, ಡಿವೈಡ್ ಆಯಿತು. ಹೀಗೆ ಡಿವೈಡ್ ಆಗಿದ್ರಲ್ಲಿ ಮೊದಲು ನಾವು 1 ಮತ್ತು 4 ತೆಗೆದು ಸಪ್ರೇಟ್ ಮಾಡಿದ್ವಿ. ಈಗ ಹಾಗೆ 2 ಮತ್ತು 3ನೇ ಪಾರ್ಟನ್ನು ತೆಗೆದುಬಿಟ್ಟು ಸಪ್ರೇಟ್ ಮಾಡ್ಕೋಬೇಕು. ಇದು ನಮಗೆ ವೇಸ್ಟ್, ಇದು ಯೂಸ್ ಆಗಲ್ಲ ನಮಗೆ. ಈ ಥರ ಆಗುತ್ತೆ. ಅದಾದಮೇಲೆ ನಾವು ಹೀಗೆ 1 ಮತ್ತು 4 ಉಳಿದಿದ್ದು ಪಾರ್ಟನ್ನು ಉಳಿಸ್ಕೊಂಡು ಈ ಸ್ಯಾಂಪಲ್ನ ನಾವು ಲ್ಯಾಬಿಗೆ ಕಳಿಸ್ಬೇಕು. ಈಗ ನೋಡಿ, ಇದೊಂದು ಸ್ವಲ್ಪ ಮಾಯಿಶ್ಚರ್ ಇದೆ, ಇದರಲ್ಲೊಂದು ಸ್ವಲ್ಪ ಮಾಯಿಶ್ಚರ್ ಇದೆ. ಈ ಮಾಯಿಶ್ಚರ್ ಇರೋದ್ರಿಂದ ನಾವು ಇದನ್ನು ಸ್ವಲ್ಪ ನೆರಳಲ್ಲಿ ಒಣಗಿಸ್ಬಿಟ್ಟು ಫುಲ್ ಡ್ರೈ ಆದಮೇಲೆ ಇದನ್ನು ನಾವು ಲ್ಯಾಬಿಗೆ ಕಳಿಸ್ಕೊಡ್ತೀವಿ. ಸಾಯಿಲ್ನ ಯಾವ ಥರ ನಂಬರಿಂಗ್ ಮಾಡಿಬಿಟ್ಟು ಲ್ಯಾಬಿಗೆ ಕಳಿಸ್ಕೊಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಒಂದು ಲೇಬಲ್ ತೊಗೊಂಡು ಅದರಲ್ಲಿ ನಿಮ್ಮ ಎಸ್ಟೇಟು ನೋಡಿ, ನಾನು ಶಾಂಪಲಿಗೆ ಬರ್ದಿದ್ದೀನಿ, ಬೆಳಸೆ ಎಸ್ಟೇಟು, ಶಾಂಪಲ್ ನಂಬರ್ 1 ಬ್ಲಾಕ್ ನಂಬರ್ ಹಾಕ್ಬಿಟ್ರೆ ಆಯಿತು. ಆವಾಗ ನಮಗೆ ಈಸಿ ಆಗುತ್ತೆ. ಮತ್ತು ಅದನ್ನು ಯಾವ ಥರ ಸಾಯಿಲಿಗೆ ಇದನ್ನು ಕವರ್ಲ್ಲಿ ಹಾಕ್ಬಿಟ್ಟು ಕಳಿಸ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ಅದಕ್ಕಿಂತ ಮೊದಲು ನಮ್ಮಲ್ಲಿ ಒಂದು ಫಾರ್ಮೆಟ್ ಬರುತ್ತೆ IAB ನಮ್ಮ ಲ್ಯಾಬಲ್ಲಿ. ಆ ಫಾರ್ಮೆಟ್ ನಾವು ನಿಮ್ಗೆ ಕೊಟ್ಟಿರ್ತೀವಿ. ಅದನ್ನು ನೀವು ಏನು ಬೇಕು ಅಂತ ರಿಕ್ವೈರ್ಮೆಂಟನ್ನು ಬರೆದುಕೊಟ್ರೆ ಅದು ನಿಮ್ಮ ರಿಕ್ವೈರ್ಮೆಂಟ್ ನಮಗೆ ಗೊತ್ತಾಗಿ ಅದಕ್ಕೆ ಏನು ಬೇಕೋ ಅದನ್ನು ಸಜೆಷನ್ ನಾವು ಅದರಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ. ಹೇಗೆ ಹಾಕೋದು ಅಂತ ನಿಮ್ಗೆ ಈಗ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ಥರ ಒಂದು ಕವರಲ್ಲಿ ಫಸ್ಟ್ ಒಂದು ಸ್ಯಾಂಪಲ್ ನಾವು ಏನು ತೆಗೆದಿದ್ವಿ ಅದನ್ನು ಹಾಕಿಬಿಟ್ಟು ಅದನ್ನು ಒಂದು ರಬ್ಬರ್ ಬ್ಯಾಂಡಲ್ಲಿ ಕ್ಲೀನಲ್ಲಿ ಕವರ್ ಮಾಡಿಕೊಂಡು ಫುಲ್ ಹಾಕಬೇಕು ಸಾಯಿಲು. ನಾನೀಗ ಸುಮ್ಮನೆ ನಿಮ್ಗೊಂದು ತೋರಿಸ್ಕೊಡ್ತಾ ಇದ್ದೀನಿ. ಹಾಕಿಬಿಟ್ಟು ಇನ್ನೊಂದು ಕವರ್ಗೆ ಹಾಕಿ ನೀವೇನು ಲೇಬಲಿಂಗ್ ಮಾಡಿದ್ದೀರಾ ಆ ಲೇಬಲಿಂಗ್ನ ಅದರೊಳಗೆ ಹಾಕಬೇಕು. ಯಾಕಂದರೆ ಸಾಯಿಲ್ ಈಗ ಸ್ವಲ್ಪ ಮಾಯಿಶ್ಚರ್ ಇದ್ದರೂ ನೀವೇನು ಬರೆದಿರ್ತೀರ ಅದು ಅಳಿಸೋಗ್ಬಿಟ್ಟಿರುತ್ತೆ. ಆವಾಗ ನೋಡಿ, ಈಗ ನೀವು ಈ ಥರ ಏನು ಕವರಿಗೆ ಹಾಕಿದ್ದೀರಾ ಈ ಕವರಿಗೆ ಇದೇ ಥರ ಇದನ್ನು ಇದರೊಳಗೆ ಹಾಕ್ಬಿಡಿ. ಆವಾಗ ನಿಮಗೆ ಯಾವುದೇ ಥರ ಸಾಯಿಲ್ ಮಾಯಿಶ್ಚರ್ ಇದ್ದರೂ ಕೂಡ ಕಾಣಿಸಲ್ಲ. ಈ ಥರ ಕ್ಲೀನಲ್ಲಿ ಇರುತ್ತೆ. ನಮ್ಮ ಲ್ಯಾಬಲ್ಲಿ ನಿಮ್ಮದು ಯಾವ ಶಾಂಪಲ್ ನಂಬರ್ ಇರುತ್ತೆ ಅದೇ ಶಾಂಪಲ್ಲು. ಯಾಕಂದರೆ ಇಲ್ಲ ಯಾವುದೋ ಬ್ಲ್ಯಾಕ್ ಅಳಿಸೋಗ್ಬಿಟ್ರೆ ಬೇರೆ ಬ್ಲ್ಯಾಕ್ಗೆ ಕೊಟ್ಟಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಮಾಡಿ. ಥ್ಯಾಂಕ್ಸ್. ನಮ್ಮ ಮಾಹಿತಿ ನಿಮಗೆ ಅನುಕೂಲ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ತೆ, ನಾನು ಬ್ರಾಯನ್ ಅಂತೇಳಿ ಈ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಲ್ಯಾಬ್ನ ಕೆಮಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾನಿಲ್ಲಿ. ಇದು ನಮಗೆ ಸುಜಿತ್ ಅವರು ತಮ್ಮ ಬೆಳ್ಸೆ ಎಸ್ಟೇಟಿಂದ ತಂದುಕೊಟ್ಟಿರೋ ಮಣ್ಣಿನ ಸ್ಯಾಂಪಲ್. ಈ ಮಣ್ಣಿನ ಸ್ಯಾಂಪಲ್ ಈಗ ನೀವು ಇದರಲ್ಲಿ ನೋಡ್ಬೋದು. ಈಗ ಇದರಲ್ಲಿ ಮಾಯಿಶ್ಚರ್ ಮತ್ತು ನೀರಿನ ಅಂಶ ತುಂಬ ಇದೆ. ಇದು ನೀರಿನ ಅಂಶ ಇದ್ದರೆ ನಾವು ಇದರಲ್ಲಿ ಇದನ್ನು ಟೆಸ್ಟ್ ನಡೆಸೋಕ್ಕಾಗಲ್ಲ. ಹಾಗಾಗಿ ನಾವು ಇದನ್ನು ನೆರಳಲ್ಲಿ ಒಂದು 3 ರಿಂದ 4 ದಿವಸ ಒಣಗಿಸ್ಕೋತೀವಿ. ಹೇಗೆ ಅಂದರೆ ಇದು ಫುಲ್ಲು ಗಟ್ಟಿಯಾಗಿ ಪುಡಿ ಆಗೋ ಥರ ಇರಬೇಕು. ಒಣಗಿಸ್ಕೊಂಡಾಗ ಏನಾಗುತ್ತೆ, ನಮಗೆ ಇದರಲ್ಲಿ ನೀರಿನ ಅಂಶ ಕಮ್ಮಿ ಆಗುತ್ತೆ ಮತ್ತು ಏನೇ ಅದರಲ್ಲಿ ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದ್ರು ನಮಗೆ ಕರೆಕ್ಟಾಗಿ ನಾವು ಸೀವ್ ಮಾಡೋಕ್ಕೆ ಸಿಗುತ್ತೆ. ನಾವು ಮಣ್ಣನ್ನು ಸೀವ್ ಮಾಡಿ ಈ ಥರ ಮಾಡ್ಕೋಬೇಕಾಗಿ ಬರುತ್ತೆ. ಈ ಥರ ಮಾಡ್ಕೊಂಡಾಗ ನಮಗೆ ಏನೇ ಟೆಸ್ಟ್ ಇದ್ರೂ ನಮಗೆ ಅಲ್ಲಿ ಸಾಲ್ಯೂಬಲ್ ಮಾಡೋಕ್ಕೆ ಮತ್ತು ಸಾಲ್ವೆಂಟ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ. ಹಾಗಾಗಿ ನಾವು ಇದನ್ನು ನೆರಳಲ್ಲಿ ಒಣಗಿಸಿ ಮತ್ತು ಈ ಥರ ಸೀವ್ ಮಾಡ್ಕೋಬೇಕು. ಸೀವ್ ಮಾಡೋದಕ್ಕೆ ನಮ್ಮ ಹತ್ರ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳಿದೆ, ಅದನ್ನು ನಾನು ತೋರಿಸ್ಕೊಡ್ತೀನಿ. ನಾವು IAB ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಗ್ರೀನ್ ಬಯೋಟೆಕ್ ಎಂಬ ಸಂಸ್ಥೆಯ ಒಂದು ಭಾಗವಾಗಿದೆ. ಇಲ್ಲಿ ನಾವು ಆಲ್ ಓವರ್ ಇಂಡಿಯಾದಿಂದ ಬರುವ ಎಷ್ಟು ಜನ ಏನೆಲ್ಲ ಸಾಯಿಲ್ ಸ್ಯಾಂಪಲ್ಗಳನ್ನ ತಂದು ಕೊಡ್ತಾರೋ, ಈಗ ವೆಜಿಟೇಬಲ್ಸ್ ಆಗಲಿ, ಕಾಫಿ, ಅರೆಕಾಯಿ, ಯಾವುದೇ ಪ್ಲಾಂಟೇಷನ್ಗಳ
ಸಾಯಿಲ್ ಸ್ಯಾಂಪಲ್ ಬರಲಿ, ಅದನ್ನು ನಾವು ಇಲ್ಲಿ ಟೆಸ್ಟ್ ಮಾಡಿಕೊಡ್ತೀವಿ. ಇಲ್ಲಿ ನಾವು ಟೋಟಲ್ ಮಣ್ಣಲ್ಲಿರುವ ಎಲ್ಲ ನ್ಯೂಟ್ರಿಯೆಂಟ್ಸ್ ಹಾಗೂ ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಏನೆಲ್ಲ ಇರುತ್ತೆ, NPK, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಗಳಾದ ಇದು ಕಾಪರ್, ಜಿಂಕ್, ಮಾಲಿಬ್ಡಿನಮ್ ಇಂಥ ಮುಂತಾದ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಎಲ್ಲದರ ಟೆಸ್ಟ್ ನಾವಿಲ್ಲಿ ಮಾಡ್ತೀವಿ. ಇದು ನೀವು ನೋಡ್ಬೋದು, ಇದು pH ಮೀಟರ್. ಇಲ್ಲಿ ಹುಳಿಯಂಶ ಅಂತ ನಾವು ಏನು ಹೇಳ್ತೀವಿ ಅದನ್ನು ಈ ಮೀಟರ್ನ ನಾವು ಟೆಸ್ಟ್ ಮಾಡ್ತೀವಿ. ಇದು 3 ಪಾಯಿಂಟ್ ಕ್ಯಾಲಿಬ್ರೇಷನ್ ಮಿಷಿನ್. ಇದರಲ್ಲಿ ನಿಮಗೆ 4, 6, 4, 7 ಮತ್ತು 9.2 ಪಾಯಿಂಟ್ ಕ್ಯಾಲಿಬ್ರೇಷನ್ ಇರುತ್ತೆ. ಇದರಲ್ಲಿ ನಿಮಗೆ ಎಕ್ಸಾಕ್ಟ್ ಆದ pH, ನಿಮ್ಮ ಮಣ್ಣಿಂದ ಏನು pH ಇದೆ ಅದು ನಿಮಗೆ ಸಿಗುತ್ತೆ. ಮುಂದೆ ನಾವು ನೋಡುವಂಥದ್ದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, EC ಮೀಟರ್ ಅಂತ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮೀಟರ್ ಅಂತ ಹೇಳ್ತೀವಿ. ಈಗ ಮಣ್ಣಿನಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಎಷ್ಟಿದೆ ಮತ್ತು ಮಣ್ಣು ನಮ್ಮ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಗೂ ಏನು ನ್ಯೂಟ್ರಿಯೆಂಟ್ಸ್ಗಳಿರುತ್ತೆ ಅದನ್ನು ಎಷ್ಟು ಸುಲಭವಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಹಾಗೂ ಮಣ್ಣಿನ ಒಳಗಿನ ಕನೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದು ನಮಗೆ ಹೇಳ್ತದೆ. ಈಗ ಮುಂದೆ ನಾವು ನೋಡ್ತಿರೋದು ಸ್ಪೆಕ್ಟ್ರೋಫೋಟೋಮೀಟರ್ ಅಂತೇಳಿ, UV ವಿಸಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್. ಈಗ BSc ಎಲ್ಲ ಮಾಡುವ ವಿದ್ಯಾರ್ಥಿಗಳು ಕಲರಿಮೀಟರ್ ಆಗಿ ಇದನ್ನು ಯೂಸ್ ಮಾಡಿರ್ತಾರೆ. ಈಗ ದೊಡ್ಡ ಲ್ಯಾಂಪ್ಗಳ ಸೈಜಲ್ಲಿ ಬಂದಾಗ ಇದನ್ನು UV ವಿಸಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್ನ ಯೂಸ್ ಮಾಡ್ತಾರೆ. ಇಲ್ಲಿ ನಾವು ಆರ್ಗ್ಯಾನಿಕ್ ಕಾರ್ಬನ್, ಆರ್ಗ್ಯಾನಿಕ್ ಮ್ಯಾಟರ್, ಪೊಟ್ಯಾಶ್ ಮತ್ತು ನೈಟ್ರೋಜನ್ನ ಈ ಮಿಷಿನಲ್ಲಿ ನಾವು ಅಳಿಬೋದು, ಮತ್ತು ಏನು ಮಾಪನ ಇದೆ ಅದನ್ನು ನಾವು ಇದು ನೋಡ್ಬೋದು. ಇದು ಹಾಟ್ ಪ್ಲೇಟ್. ಇದನ್ನು ನಾವು ಏನಾದರೂ ಒಂದು ಸ್ಯಾಂಪಲ್ಸ್ ಮತ್ತು ಏನಾದರೂ ನಮ್ಮದು ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಬಿಸಿ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಮತ್ತು ಇದರಲ್ಲಿ ನಾವು ಹಿಂಗೆ ಬೇಕಾದ್ರೆ ನಮಗೆ ಏನಾದರೂ ಬಿಸಿಯಾದ ಟೆಂಪ್ರೇಚರ್ ನಾವು ಇಡಬೇಕಾದ್ರೆ ಹಾಟ್ ಪ್ಲೇಟ್ನ ನಾವು ಇದು ಜಲ್ದಾಲ್ ಯೂನಿಟ್ ಅಂತ ಹೇಳ್ತೀವಿ, ಮತ್ತು ಡಿಸ್ಟಿಲೇಷನ್ ಯೂನಿಟ್ ಅಂತ ನಾವು ಹೇಳ್ತೀವಿ. ನಾವು ಇದರಲ್ಲಿ ವಾಟರ್ನ ಡಿಸ್ಟಿಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈಗ ನೀವು ನೋಡ್ತಿರ್ಬೋದು, ಟ್ಯಾಪಿಂದ ನೀರು ಬರ್ತಿದೆ, ಇಲ್ಲಿ ಎಷ್ಟು ನಾವು ಡಿಗ್ರಿ ಟೆಂಪ್ರೇಚರ್ನ ಸೆಟ್ ಮಾಡ್ತೀವಿ. ಆ ಟೆಂಪ್ರೇಚರಲ್ಲಿ ಇದು ಬಿಸಿಯಾಗಿ, ನೀರೇನು ಬಿಸಿಯಾಗಿ ಇಲ್ಲಿಂದ ಆವಿಯಾಗಿ ಮತ್ತೆ ತಣ್ಣೀರು ಇಲ್ಲಿ ಪಾಸ್ ಆಗ್ತಿದೆ. ಸ್ಪೈರಲ್ ಶೇಪ್ ಏನು ನೋಡ್ತಿದ್ದೀರಿ ನೀವು, ಇದರಲ್ಲಿ ತಣ್ಣೀರು ಪಾಸ್ ಆಗ್ತಿರುತ್ತೆ. ಆ ಆವಿ ಇಲ್ಲಿ ಮೇಲೆ ಬಂದಾಗ ಈ ತಣ್ಣೀರಿಗೆ ತಾಗಿ ಆವಿ ಕೂಲ್ ಡೌನ್ ಆಗಿ ಇಲ್ಲಿಂದ ನೀರು ಬಂದು ಈ ಡ್ರಮ್ ಒಳಗೆ ಬೀಳುತ್ತೆ. ಹಾಗೆ ನಾವು ಡಿಸ್ಟಿಲ್ ವಾಟರ್ನ ಕಲೆಕ್ಟ್ ಮಾಡ್ತಿದ್ದೀವಿ. ಇದು ಫ್ಲೇಮ್ ಫೋಟೋಮೆಟ್ರಿ ಅಂತೇಳಿ. ಇಲ್ಲಿ ನೀವಿಲ್ಲೊಂದು ಹೋಲ್ ನೋಡ್ತಿರ್ಬೋದು. ಈ ಹೋಲಿಂದ ನಾವು ಇಲ್ಲಿ ಫ್ಲೇಮಿಗೆ ಒಂದು ಪಾಯಿಂಟ್ ಇರುತ್ತೆ, ಅಲ್ಲಿಂದ ನಾವು ಫ್ಲೇಮ್ನ ಆನ್ ಮಾಡಿ ಇಲ್ಲಿ ನಾವು ಏನು ಸೊಲ್ಯೂಷನ್ನ ರೆಡಿ ಮಾಡಿರ್ತೀವಿ ಅದರಿಂದ ಆಸ್ಪಿರೇಟ್ ಮಾಡಿದ್ರೆ ನಮಗೆ ಇದರಲ್ಲಿ ಸೋಡಿಯಮ್ಮು, ಪೊಟ್ಯಾಷಿಯಮ್ ಮತ್ತು ಲಿಥಿಯಮ್ನ ನಾವು ಎಷ್ಟು ಪರ್ಸೆಂಟೇಜ್ ಇರುತ್ತೆ, ಏನಿರುತ್ತೆ ಅಂತೇಳಿ ನಾವು ಇದರಲ್ಲಿ ಇದು ಮಾಡ್ತೀವಿ, ಕಂಡುಹಿಡ್ಬೇಕು. ಹಾಗೆ ಇದು ಅಟಾಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಹೇಳಿ, AS ಅಂತ ಕರೀತಾರೆ. ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು, ಈ ಭಾಗದಲ್ಲಿ ನಿಮಗೆ ತುಂಬ ಲ್ಯಾಂಪ್ಸ್ ಹಾಕೋಕ್ಕಿರುತ್ತೆ. ಈಗ ತುಂಬ ಲ್ಯಾಂಪ್ಸ್ ಹಾಕೋಕ್ಕಿರುತ್ತೆ. ಇದರಲ್ಲಿ ಆಲ್ರೆಡಿ ಒಂದು 3-4 ಲ್ಯಾಂಪ್ ಇದೆ. ಹಾಗೆ ತುಂಬ ಲ್ಯಾಂಪ್ಗಳಿರ್ತವೆ. ಒಂದೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ಗೆ ಕೆಲವೊಂದು ನ್ಯಾನೋಮೀಟರ್ಗಳನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಈ ಹಲವು ನ್ಯಾನೋಮೀಟರ್ಗಳು ಬೇಕಾದಾಗ ನಾವು ಬೇರೆ ಲ್ಯಾಂಪ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಇದರಲ್ಲಿ ನಾವು ಎಲ್ಲ ಥರದ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಎಷ್ಟು ಪರ್ಸೆಂಟೇಜ್ ಇದೆ, ಏನಿದೆ ಅಂತೇಳಿ ನಾವು ಇದರಲ್ಲಿ ಅಳಿಬೋದು. ಇದು ಹಂಗೆ ಹೀಗೆ ಅಸಿಟೈಲಿನ ಮತ್ತು ಆಕ್ಸಿಜನ್ಗೆ ಕೆಲವು ಲೆವೆಲ್ಸ್ ಕೊಟ್ಟಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಸಿಲಿಂಡರ್ ಇದೆ, ಅಸಿಟೈಲಿಗೆ, ಆಕ್ಸಿಜನ್ಗೆ ಈ ಸಿಲಿಂಡರ್ ಕೊಟ್ಟಿದ್ದಾರೆ. ಮತ್ತು ಈ ಪೈಪ್ ಏನು ಕಾಣ್ತದೆ, ಇಲ್ಲಿಂದ ನಾವು ಏನು ತಯಾರು ಮಾಡಿರ್ತೀವಲ್ಲ ಮಣ್ಣು ಸೊಲ್ಯೂಷನ್, ಅದರಿಂದ ನಾವು ಇಲ್ಲಿಂದ ಆಸ್ಪಿರೇಟ್ ಮಾಡಬೇಕು. ಈ ಆಸ್ಪಿರೇಟ್ ಮಾಡಿದ ಸೊಲ್ಯೂಷನ್ ಇಲ್ಲಿ ಮೇಲ್ಗಡೆ ಹೋಗಿ ಆಸ್ಪಿರೇಟ್ ಆಗಬೇಕಾದ್ರೆ ಈ ಲೈಟಿಂದ ಲ್ಯಾಂಪ್ ಏನಿರುತ್ತೆ ಆ ಲ್ಯಾಂಪ್ ಬಿಡೋ ರೇಸನ್ನು ಆಸ್ಪಿರೇಟ್ ಆಗಿದ್ದು ಮಾಲಿಕ್ಯೂಲ್ಸ್ ಅಬ್ಸಾರ್ವ್ ಮಾಡಿಕೊಂಡು ಈ ಕಡೆ ಇಲ್ಲಿಂದು ರೀಡರ್ ಇರುತ್ತೆ. ಆ ರೀಡರ್ ಏನು ಎಷ್ಟು ಮಾಲಿಕ್ಯೂಲ್ಸ್ ರೇಸ್ ಲ್ಯಾಂಪಿಂದ ಬರ್ತಿರೋ ರೇಸ್ ಪಾಸ್ ಆಗಿರುತ್ತಲ್ಲ ಅದನ್ನು ರೀಡ್ ಮಾಡಿ ನಮಗೆ ಮೈಕ್ರೋನ್ಯೂಟ್ರಿಯೆಂಟ್ ಎಷ್ಟು ಪರ್ಸೆಂಟೇಜಲ್ಲಿ ಇದೆ ಅಂತೇಳಿ ನಮಗೆ ಒಂದು ಇಷ್ಟು ಪರ್ಸೆಂಟೇಜ್ ಬೇಸ್ ಅಮೌಂಟ್ ಬರುತ್ತೆ. ಹಾಗೆ ಇದು ಡಿಜಿಟಲ್ ಆರ್ಬಿಟಲ್ ಶೇಕರ್ ಅಂತೇಳಿ, ನಾವು ಈಗ ನಮ್ಮ ಲ್ಯಾಬಲ್ಲಿ ನಾವು ಸಾಯಿಲ್ ಸ್ಯಾಂಪಲ್ಸ್ ಎಲ್ಲ ತಗೊಂಡು ಬರಬೇಕಾದ್ರೆ ನಾವು ಅದನ್ನು ನೀರಿನ ಜೊತೆಗೆ ಹಾಗಾದರೆ ಯಾವುದೇ ಒಂದು ಸಾಲ್ವೆಂಟ್ ಜೊತೆಗೆ ಒಳ್ಳೆ ಮಿಕ್ಸ್ ಮಾಡಬೇಕಾಗಿರುತ್ತೆ. ಆವಾಗ ನಾವು ಅರ್ಧ 1 ಗಂಟೆ ಇಲ್ಲ ಕೆಲವೊಂದು ಟೈಮಲ್ಲಿ ಒಂದೊಂದು ದಿನ ಕೂಡ ನಾವು ಇದನ್ನು ಅಲ್ಲಾಡಿಸ್ತಿರ್ಬೇಕು. ಹಾಗಾಗಿ ಈ ಆರ್ಬಿಟಲ್ ಶೇಕರಲ್ಲಿ ನಾವಿಲ್ಲಿ ಟೈಮ್ ಸೆಟ್ ಮಾಡಿ ನಾವು ಏನು ಮಣ್ಣಿನ ಸ್ಯಾಂಪಲ್ನ ಶೇಕ್ ಮಾಡ್ಬೇಕಂತ ಇರ್ತೀವಲ್ಲ ಅದನ್ನು ಇದ್ರ ಮೇಲೆ ಇಟ್ಟು ಇಲ್ಲಿ ಟೈಮ್ ಸೆಟ್ ಮಾಡಿ ಸ್ಟಾರ್ಟ್ ಅಂತ ಕೊಟ್ಬಿಟ್ರೆ ಸಾಕು. ನಾವು ಎಷ್ಟು ಟೈಮ್ ಸೆಟ್ ಮಾಡಿರ್ತೀವಲ್ಲ ಅಷ್ಟು ಟೈಮ್ವರೆಗೂ ಈ ಮಿಷಿನ್ ಓಡ್ತಾ ಇರುತ್ತೆ. ಇದೊಂಥರ ನಮಗೆ ಉಪಯೋಗಕಾರಿ, ಬೇರೆ ಕೆಲಸಗಳನ್ನ ನಾವು ಮಾಡ್ಬೋದು ಅದನ್ನು ಬಿಟ್ಟು. ಹಾಗೆ ನಮ್ಮಲ್ಲಿ ಲೈಮ್ ಸ್ಯಾಂಪಲ್ ಕೂಡ ಮಾಡ್ತೀವಿ, ಲೈಮ್ ಸ್ಯಾಂಪಲ್ ಹಾಗೂ ಡೋಲೋಮೈಟ್ ಸ್ಯಾಂಪಲ್ ಕೂಡ ಮಾಡ್ತೀವಿ. ಇದು ಮೊನ್ನೆ 1-2 ಸ್ಯಾಂಪಲ್ ಡೀಲರ್ ಒಂದು ಕಳಿಸ್ಕೊಟ್ಟಿದ್ರು, ಅದನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಡೋಲೋಮೈಟ್ ಮತ್ತು ಲೈಮಲ್ಲಿ ಏನು ವ್ಯತ್ಯಾಸ ಅಂದರೆ, ಡೋಲೋಮೈಟಲ್ಲಿ ನಿಮಗೆ ಮ್ಯಾಗ್ನೀಷಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಮತ್ತು ಲೈಮಲ್ಲಿ ನಿಮಗೆ ಮ್ಯಾಗ್ನೀಷಿಯಂ ಕಂಟೆಂಟ್ ಅಷ್ಟೊಂದು ಸಿಗಲ್ಲ. ನಾವಿಲ್ಲಿ ಏನೇನು ಟೆಸ್ಟ್ ಮಾಡಿಕೊಡ್ತೀವಿ ಅಂದರೆ, ನಿಮಗೆ ಲೈಮ್ನ ಕೂಡ ಟೆಸ್ಟ್ ಮಾಡ್ತೀವಿ. ಲೈಮಲ್ಲಿ ನಾವು ಕ್ಯಾಲ್ಸಿಯಂ ಕಾರ್ಬೊನೇಟ್ ಹಾಗೂ ಮೆಗ್ನೀಷಿಯಂ ಆಕ್ಸೈಡ್ನ ಟೆಸ್ಟ್ ಮಾಡ್ತೀವಿ, ಹಾಗೂ ಮಾಯಿಶ್ಚರ್ ಮತ್ತು pH ಕಂಟೆಂಟ್ನ ಟೆಸ್ಟ್ ಮಾಡ್ತೀವಿ.